ಕಿಡ್ನಿ ಸ್ಟೋನ್ ಆಗಿದೆಯಾ, ಆಪರೇಷನ್ ಮಾಡಬೇಕು. ಕ್ಯಾನ್ಸರ್ ಕವರ್ ಆಗುತ್ತಾ ಇಲ್ವಾ, ಪ್ರೀ ಡಯಾಸಿಸ್ ನ ಡಿಸ್ಕ್ಲೋಸ್ ಮಾಡಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ಸ್ ಸಂಸದ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಗೈಡ್ ಮಾಡ್ತೀನಿ. ಪ್ರತಿಯೊಬ್ರು ನೋಡ್ಲೇ ಬೇಕಾದಂತ ವಿಡಿಯೋ ಇದು. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ವೆಹಿಕಲ್ ಇನ್ಶೂರೆನ್ಸ್ ಮಾಡಿ ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ನಾನು ಆಲ್ಮೋಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಲಾಸ್ಟ್ ಒಂದು 4-5 ಇಯರ್ಸ್ ನನ್ನ ಸ್ವಂತ ಯೂಸ್ಗೋಸ್ಕರ ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಇನ್ಶೂರೆನ್ಸ್ ಮಾಡೋದಕ್ಕಿಂತ ಮುಂಚೆ ಏನೇನೆಲ್ಲ ಪ್ರಿಕಾಷನ್ ಥಿಂಗ್ಸ್ನ ನಾವು ಯೋಚನೆ ಮಾಡಬೇಕು ಅಥವಾ ಯಾವ್ಯಾವೆಲ್ಲ ಎಚ್ಚರಿಕೆಗಳು ಇದೆ. ಸುಮ್ಮನೆ ಹೋಗಿ ಬ್ಲೈಂಡ್ ಆಗಿ ಮಾಡಿಸೋದಲ್ಲ. ನಿಮಗೆ ಏಜು 20 ಇದೆಯಾ, 18 ಇದೆಯಾ, ಇವಾಗ ತಾನೇ ಮಕ್ಕಳು ಹುಟ್ಟಿದಾರ, ಇಲ್ಲ ನಿಮ್ಮ ಮನೇಲಿ ಏಜ್ಡ್ ಪರ್ಸನ್ಸ್ ಇದ್ದಾರಾ, ನಿಮಗೆ ಸ್ಯಾಲ್ರಿ ಎಷ್ಟು ಬರ್ತಿದೆ, 10,000 ರೂಪಾಯಿ ಬರ್ತಿದೆಯಾ, 20,000 ರೂಪಾಯಿ ಬರ್ತಿದೆಯಾ ಅಥವಾ 1 ಲಕ್ಷ ಬರ್ತಿದೆಯಾ, ಇದು ಡಸಂಟ್ ಮ್ಯಾಟ್ರು. ಪ್ರತಿಯೊಬ್ಬರಿಗೂ ಭಾರತದಲ್ಲಿ ಗೌರ್ಮೆಂಟ್ ಕಡೆಯಿಂದ ಕೊಡ್ತಾ ಇರ್ತಕ್ಕಂಥ ಒಂದು ಹೆಲ್ತ್ ಇನ್ಶೂರೆನ್ಸ್ ಯಾವ್ದಿದೆ ಅಂದ್ರೆ ಆಯುಷ್ಮಾನ್ ಭಾರತ್ ಅಂತವ. ಇದ್ರಲ್ಲಿ ಬಂದು ನಿಮಗೆ ಕಂಪ್ಲೀಟ್ ಆಗಿ ಅಪ್ ಟು 5 lakhs rupeesನ ನೀವು ಇನ್ಶೂರೆನ್ಸ್ನ ಪಡಿಬಹುದು. ಇದು ಒಂದು ರೀತಿಯಾದ ಆಯುಷ್ಮಾನ್ ಭಾರತ್. ಎರಡನೇ ಬಂದ್ಬಿಟ್ಟು ABHA ಕಾರ್ಡ್ ಅಂತ ಬರ್ತದೆ. ಆಯುಷ್ಮಾನ್ ಭಾರತ್ ಹೆಲ್ತ್ ಕೇರ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ ನೀವು ಡೈರೆಕ್ಟ್ ಆಗಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಅಥವಾ ನೆಟ್ವರ್ಕ್ ಹಾಸ್ಪಿಟಲ್ಗಳಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಅಂದರೆ ಡೈರೆಕ್ಟ್ ಆಗಿ ಸಮ್ ಅಮೌಂಟ್ ನಿಮಗೆ ಡಿಸ್ಕೌಂಟ್ ಆಗಿ ಕೊಡ್ತಾರೆ. ಇವಾಗ 1000 ರೂಪೀಸ್ ಒಂದು ಟ್ರೀಟ್ಮೆಂಟ್ ಇದೆ ಅಂದರೆ ನಿಮಗೆ 500 ರೂಪಾಯಿ ಡಿಸ್ಕೌಂಟ್ ಕೊಟ್ಟೋದ್ರ ಮೂಲಕ ಈ ABHA ಅನ್ನೋದು ವರ್ಕ್ ಆಗುತ್ತೆ. ಇದಲ್ದೇ ಸಹಕಾರಿ ಸಂಘಗಳು, ಎಕ್ಸಾಂಪಲ್ ನೀವು ಡೈರಿ ರಿಲೇಟೆಡ್ ಅಲ್ಲಿ ನಿಮ್ಮ ಹಾಲು ಹಾಕ್ತಿದ್ದಾರೆ ಡೈರಿಗೆ ಅಂದರೆ ಅವರು ಯಶಸ್ವಿನಿ ಕಾರ್ಡ್ಗಳನ್ನ ಕೊಟ್ಟಿರ್ತಾರೆ. ಇದರಲ್ಲೂ ನೆಟ್ವರ್ಕ್ ಹಾಸ್ಪಿಟ್ಲ್ಗಳು, ನೀವು ನನ್ನ ಹತ್ರ ಇವಾಗ ಇನ್ಶೂರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಯಾವುದೋ ಕಂಪ್ನಿಗಳು ಹೋಗಿ ಕ್ಲೈಮ್ ಮಾಡೋದಕ್ಕೆ ಆಗೋದಿಲ್ಲ. ಹಂಗಾಗಿ ನಾನು ನೆಟ್ವರ್ಕ್ ಹಾಸ್ಪಿಟ್ಲ್ಗಳಲ್ಲೇ ಹೋಗಿ ಈಗ ಕ್ಲೈಮ್ ಮಾಡಬೇಕು. ಇದರಲ್ಲಿ ಕ್ಯಾಶ್ಲೆಸ್ಸು ಮತ್ತು ಕ್ಯಾಸ್ಟ್ ಅಂತ ಬರುತ್ತೆ. ಇದರಲ್ಲಿ ನಾನು ಮೊದಲೇ ದುಡ್ಡು ಕಟ್ಟಬೇಕಾ, ನಾನು ಆಮೇಲೆ ಕಟ್ಟಬೇಕಾ, ಇದರಲ್ಲಿ ಕೋ ಪೇಮೆಂಟ್ ಬರುತ್ತೆ, ಎಲ್ಲ 0 ಕೋ ಪೇಮೆಂಟ್ ಬರುತ್ತೆ. ಈ ರೀತಿಯಾಗಿಲ್ಲ ನಾನಾ ವಿಧಗಳ ಹೆಲ್ತ್ ಇನ್ಶೂರೆನ್ಸ್ಗಳಿದ್ದಾವೆ. ನಾವು ನೇರವಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಲೆಟ್ಸ್ ಓಪನ್ ದ ಪಾಲಿಸಿ ಬಜಾರ್ ಸರ್ಚ್ ಮಾಡಿದ ಮೇಲೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಡೀಟೇಲ್ಸ್ನ ಅಪ್ಡೇಟ್ ಮಾಡಿ ಇಲ್ಲಿ ಏನೇನು ಇದೆ ಅಂತ ನಾನು ಹೇಳ್ತೀನಿ. ನನಗೆ ಮತ್ತು ನಮ್ಮ ವೈಫ್ಗೆ, ನನ್ನಿಬ್ಬರು ಮಕ್ಕಳಿಗೆ, ಫಾದರ್ಗೆ, ಮದರ್ಗೆ ಇದನ್ನ ಡೀಟೇಲ್ಸ್ನ ಅಪ್ಡೇಟ್ ಮಾಡಿದ್ದೀನಿ. ನೀವೇನಾದರೂ ಎಡಿಟ್ ಮಾಡಬೇಕು ಅಂದರೆ ಸ್ಟಾರ್ಟ್ ಎ ನ್ಯೂ ಸರ್ಚ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್. ಇಲ್ಲಿ ಯಾರ ಹೆಸರಿಗೆ ಫಸ್ಟು ಪ್ರಪೋಸಲ್ ಯಾರು ಇರ್ತಾರೆ ಅವ್ರ ಹೆಸರು, ಅವರ ಒಂದು ಗಂಡ ಹೆಣ್ಣ ಅಂತ ಚೂಸ್ ಮಾಡ್ಕೋಬೇಕಾಗತ್ತೆ. ಮೇಲ್ ಅಥವಾ ಫೀಮೇಲ್ ಎರಡನ್ನೂ ಚೂಸ್ ಮಾಡ್ಕೊಂಡು ಬೇಸ್ಡ್ ಆನಿದ್ದು ನಾನು ಸೆಲ್ಫ್ ಮೇಲ್ ಅಂತ ಚೂಸ್ ಮಾಡ್ತಿದ್ದೀನಿ. ಮಕ್ಳು ಎಷ್ಟಿದ್ದಾರೆ, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು, ಮತ್ತು ಫಾದರ್ ಆ್ಯಂಡ್ ಮದರ್. ಜನರಲಿ ಇಷ್ಟಕ್ಕೆ ನಾವು ಇನ್ಶೂರೆನ್ಸ್ ತಗೋತೀವಿ. ಸೊ ಬ್ರದರ್ಸ್ ಬಂದ್ಬಿಟ್ಟು ಕವರ್ ಆಗ್ತೀವಿ ಅಂದರೆ ಅದು ಸಪ್ರೇಟ್ ಪಾಲಿಸಿ ಬರುತ್ತೆ. ಸೊ ಇಷ್ಟನ್ನ ಚೂಸ್ ಮಾಡ್ಕೊ. ಇವಾಗ ನೋಡಿ, ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದರೆ ಅನ್ಮೈಡ್ ಆಗುತ್ತಲ್ವ, ಇದು ಬಂದ್ಬಿಟ್ಟು ಸೆಲೆಕ್ಟ್ ಆಗಿಲ್ಲ. ಇವಾಗ ಹೈಲೈಟ್ ಆಗಿ ಇಷ್ಟು ಜನ ಸೆಲೆಕ್ಟ್. ನಿಮ್ಮ ತಾತ, ಅಜ್ಜಿ, ಮಾವ, ಅತ್ತೆ ಎಲ್ಲರಿಗೂ ತಗೋಬೋದು ಒಂದೇ ಪಾಲಿಸಿ. ಅಂದರೆ ಸಪ್ರೇಟ್ ಪಾಲಿಸಿ ಬರುತ್ತೆ. ಇವ್ರದ್ದು ಸೆಲ್ಫು, ವೈಫು, ಸನ್ನು ಮತ್ತು ಡಾಟರ್ ಇವ್ರದ್ದು ಒಂದು ಪ್ಯಾಕೇಜಲ್ಲಿ ಬರುತ್ತೆ ಒಂದು ಪಾಲಿಸಿ. ಮದರು, ಫಾದರು ಸಪ್ರೇಟ್ ಪಾಲಿಸಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಏಜ್ನ ಡಿಫೈನ್ ಮಾಡಬೇಕಾಗತ್ತೆ. ನಾನಿಲ್ಲಿ ನನ್ನ ಏಜು 30 ಇಯರ್ಸು, ವೈಫ್ ಏಜು 25 ಇಯರ್ಸು, ಮಗನ ಏಜು 4 ಇಯರ್ಸು, ಡಾಟರ್ ಏಜು 3 ಇಯರ್ಸು, ಫಾದರ್ ಏಜ್ 50 ಇಯರ್ಸು ಮತ್ತು ಮದರ್ ಏಜು 48 ಇಯರ್ಸು ಚೂಸ್ ಮಾಡಿದ್ದೀನಿ. ಸೊ ಪಾಲಿಸಿ ಬಜಾರ್ ಆಟೋಮೆಟಿಕ್ ಆಗಿ ನಮ್ಮ 4 ಜನನ ಒಂದು ಗ್ರೂಪ್ ಮಾಡುತ್ತೆ. ಫಾದರ್ ಆ್ಯಂಡ್ ಮದರ್ನ ಸಪ್ರೇಟ್ ಇನ್ನೊಂದು ಪಾಲಿಸಿ ಮಾಡುತ್ತೆ. ಅದನ್ನಕ್ಕೆ ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಯಾವ ಪ್ಲೇಸಲ್ಲಿ ಇದ್ರಿ ಅಂತ ಕೇಳುತ್ತೆ. ಇದು ಸಿಟಿ ಮೇಲೂ ಚೂಸ್ ಆಗುತ್ತೆ. ಇದು ಏನಕ್ಕೆ ಸಿಟಿ ಕೇಳುತ್ತೆ ಅಂದರೆ ನಿಮ್ಮ ನಿಯರ್ ಬೈ ಕ್ಯಾಶ್ಲೆಸ್ ಹಾಸ್ಪಿಟಲ್ಗಳನ್ನ ಫೈಂಡ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಇನಿಷಿಯಲಿ ನೀವು ಪಾಲಿಸಿನ ಚೂಸ್ ಮಾಡ್ಕೋಬೇಕಾಗತ್ತೆ. ಕ್ಯಾಶ್ಲೆಸ್ ಇದ್ದಷ್ಟು ನಿಮಗೆ ಅನುಕೂಲ. ಯಾವುದೇ ರೀತಿಯಾದ ಒಂದು ಡಾಕ್ಯುಮೆಂಟ್ಸ್ ಆಗಲಿ ನೀವು ಅಡ್ವಾನ್ಸ್ ಪೇ ಮಾಡೋ ಅಂತ ಇರಲ್ಲ. ನೀವು ಡೈರೆಕ್ಟಾಗಿ ಹೋಗಿ ಆ ರೆಸ್ಪೆಕ್ಟಿವ್ ನೆಟ್ವರ್ಕ್ ಹಾಸ್ಪಿಟಲ್ ಹೋಗ್ಬಿಟ್ಟು ನಿಮ್ಮ ಕಾರ್ಡ್ನ ತೋರಿಸಿದ್ರೆ ನಿಮಗೆ ನೀವು ಏನು ವ್ಯಾಲ್ಯೂ ಆಫ್ ದಿ ಇನ್ಶೂರೆನ್ಸ್ ಮಾಡಿಸಿರ್ತೀರಿ ಅದು ಕ್ಲೈಮ್ ಆಗುತ್ತೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಜನರಲಿ ಬ್ಯಾಂಗ್ಳೂರ್ನ ಚೂಸ್ ಮಾಡ್ತಿದ್ದೀನಿ, ಯಾಕೆಂದರೆ ಮೋಸ್ಟ್ ಆಫ್ ದ ಪೀಪಲ್ಲು ಬ್ಯಾಂಗ್ಳೂರಲ್ಲಿ ಅವೈಲೇಬಲ್ ಇದ್ದಾರೆ. ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಇದನ್ನು ಚೂಸ್ ಮಾಡ್ಬೋದು. ಅಪಾರ್ಟ್ ಫ್ರಮ್ ನೀವು ತುಮಕೂರು, ಮಡಿಕೇರಿ, ಮೈಸೂರು ಇತ್ತು ಅಂದರೆ ನೀವು ಡೈರೆಕ್ಟಾಗಿ ಚೆಕ್ ಮಾಡ್ಕೋಬೋದು.
ನೆಕ್ಸ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಇಲ್ಲಿ ನಿಮ್ಮ ಫುಲ್ ನೇಮ್ ಏನೋ ಅದನ್ನು ಅಪ್ಡೇಟ್ ಮಾಡಿ, ಮತ್ತು ಮೊಬೈಲ್ ನಂಬರ್ ಏನಿದೆ ಅದನ್ನು ಅಪ್ಡೇಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈ ಮೊಬೈಲ್ ನಂಬರ್ಗೆ ನಿಮಗೆ OTP ಬರುತ್ತೆ. ಸೊ ಇವಾಗ ನಿಮಗೆ ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ ಏನಾದರೂ ಇದೆಯಾ ಅಂತ, ಇದು ಯಾರಿಗೆ ಅಂದರೆ ನಿಮ್ಮ ಫ್ಯಾಮಿಲಿಲಿ ಪಾಲಿಸಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ಯಾರಾದರೂ ಡಯಾಬಿಟಿಸ್ ಆಗಲಿ, ಬ್ಲಡ್ ಪ್ರೆಷರ್ ಆಗಲಿ, ಹಾರ್ಟ್ ಡಿಸೀಸ್ ಆಗಲಿ, ಸರ್ಜರಿ ಆಗಿದೆಯಾ ಪ್ರೀವಿಯಸ್ ಲೈಫಲ್ಲಿ, ಥೈರಾಯ್ಡ್ ಇದೆಯಾ, ಅಸ್ತಮಾ ಇದೆಯಾ, ಅದನ್ನು ಬಿಟ್ಟು ಬೇರೆ ಏನಾದ್ರು ಡಿಸೀಸ್ ಇದೆಯಾ, HIV ಆಗಲಿ, ಆ ಥರ ಎಲ್ಲ ಇದೆ ಅಂತ ಕೇಳುತ್ತೆ. ಇದನ್ನು ಇವಾಗಲೇ ಡಿಫೈನ್ ಮಾಡಿದರೆ ಅಂದರೆ ನಿಮ್ಮಲ್ಲಿ ಏನಾದರೂ ಇವಾಗ ನಮ್ಮ ತಾಯಿಯವರಿಗೆ ಬಂದ್ಬಿಟ್ಟು ಡಯಾಬಿಟಿಸಿಂದ ನಾನು ಡಯಾಬಿಟಿಸ್ನ ಚೂಸ್ ಮಾಡಲೇಬೇಕು, ನಾನೇನಾದರೂ ಇಲ್ಲಿ ಪ್ರೀಮಿಯಮ್ಮು ಕಮ್ಮಿ ಆಗಲಿ ಅಂತ ಸ್ಕಿಪ್ ಮಾಡಿದರೆ ಕ್ಲೈಮಲ್ಲಿ ರಿಜೆಕ್ಟ್ ಆಗುತ್ತೆ. ಹಂಗಾಗಿ ನಿಮ್ಗೆ ಏನೇ ಕಂಡೀಷನ್ ಇತ್ತು, ಹೆಲ್ತ್ ಕಂಡೀಷನ್ ಇತ್ತು ಅಂದ್ರೂ ಜಸ್ಟು ಪ್ರೀಮಿಯಮ್ ಜಾಸ್ತಿ ಆಗುತ್ತೆ ಹೊರತು ಬೇರೆ ಏನು ಚೇಂಜಸ್ ಆಗೋಲ್ಲ. ಎಕ್ಸಾಂಪಲು 3,000 ರೂಪಾಯಿ ಇರೋಂಥ ಪ್ರೀಮಿಯಮು 3,300 ರೂಪಾಯಿ ಆಗುತ್ತೆ. ಅದನ್ನು ಬಿಟ್ಟರೆ ಏನೂ ಚೇಂಜಸ್ ಆಗೋಲ್ಲ. ದಯವಿಟ್ಟು ನಿಮ್ಗೇನಾದರೂ ಮೊದಲೇ ಏನಾದರೂ ಇಲ್ನೆಸ್ ಇತ್ತು ಅಂದರೆ ಚೂಸ್ ಮಾಡಿ. ನಾನು ಇಲ್ಲಿ ಡಯಾಬಿಟಿಸ್ನ ಚೂಸ್ ಮಾಡ್ತಿದ್ದೀನಿ ಅವ್ರಿಗೆ ಇರೋದ್ರಿಂದ, ಏಕೆಂದರೆ ಇದ್ರ ರಿಲೇಟೆಡ್ ಪಾಲಿಸಿಗಳು ನೆಕ್ಸ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲೊಂದು ಪಾಪಪ್ ಬಂತು, 2 ಪಾಲಿಸಿನೂ ಎಲ್ಲ ಜನರಿಗೂ ಒಂದೇ ಪಾಲಿಸಿನ ಕವರ್ ಮಾಡೋಕ್ಕಾಗಲ್ಲ, ಹಂಗಾಗಿ 2 ಪಾಲಿಸಿನ ಸಪ್ರೇಟ್ ಮಾಡ್ತೀವಿ ಅಂತ ಒಂದು ಪಾಪಪ್ ಬಂತು, ನೀವು ನೋಡಿರ್ಬೋದು. ಸೊ ನನ್ನ ಫಸ್ಟ್ ಪಾಲಿಸಿಲಿ ಯಾರೆಲ್ಲ ಕವರ್ ಆಗಿದ್ದಾರೆ ಇದನ್ನು ಡೀಟೇಲ್ಸ್ ಕೊಡ್ತಾಯಿದೆ, ಸೆಲ್ಫು, ಸ್ಪೌಸು, ಮಕ್ಕಳು. ಮತ್ತು 2ನೇ ಪಾಲಿಸಿಲಿ ಫಾದರು ಮತ್ತು ಮದರು. ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಕಲರ್ ಹೈಲೈಟ್ ಆಗ್ತಾ ಇದೆಯಲ್ಲ, ಈ ಥರ ತೋರಿಸ್ತಿದೆ. ಫಸ್ಟು ನಮಗೆ ಎಷ್ಟಿದೆ ಅಂತ ನೋಡೋಣ. ಸೊ ಆವ್ರೇಜು ನೀವು ಯಾವುದೇ ಒಂದು ಮೆಡಿಕಲ್ ಚೆನ್ನಾಗಿದ್ದೀರಾ ನೀವು ಅಂತ ನೋಡಿದರೆ ನೀವು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿ. ಇವಾಗ ಎಕ್ಸಾಂಪಲ್ಲು ನಾನು 30 ಇಯರ್ಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವೇನಾದರೂ 25 ವರ್ಷ ಇತ್ತು ಅಂದರೆ ಜಸ್ಟು ಬೆನಿಫಿಟ್ನ ದುಡ್ಡನ್ನ ಜಾಸ್ತಿ ಕವರ್ ಅಮೌಂಟ್ಗೆ ಹೋಗೋದಕ್ಕಿಂತವ ಕಮ್ಮಿಯಿಂದ ಸ್ಟಾರ್ಟ್ ಮಾಡಿ. ಇವಾಗ ನಾನೀಗ ಕೇರ್ ಒಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಟಿಮೇಟ್ ಕೇರ್ ಅಂತ ಇದೆಯಲ್ವಾ, ಸೊ ಇದರಲ್ಲಿ ಚೆಕ್ ಮಾಡಿ ನೋಡಿ, ವ್ಯೂ ಆಲ್ ಫೀಚರ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕವರೇಜ್ ಏನೆಲ್ಲ ಕವರೇಜ್ ಆಗುತ್ತೆ ಅಂತ ಒಂದೊಂದಾಗಿ ನೋಡೋಣ. ಹೈಲೈಟ್ಸು, ಈ ಪಾಲಿಸಿಲಿ ಹೈಲೈಟ್ಸ್ ನೋಡೋಣ. ರೂಮ್ ರೆಂಟು, ನೀವು ಎನಿ ರೂಮ್ ರೆಂಟ್ ಲಿಮಿಟ್ ಈಸ್ ದ ಮ್ಯಾಕ್ಸಿಮಮ್ ಪರ್ ಡೇ ಕಾಸ್ಟ್ ಅಲೌಡ್ ಬೈ ದ ಇನ್ಶೂರರ್. ಇದೇನು ಅಂದರೆ ಕೆಲವೊಂದು ಇನ್ಶೂರರ್ ಏನು ಮಾಡಿರ್ತಾರೆ ಅಂದರೆ ಒಂದು ಕ್ಯಾಪಿಂಗ್ನ ಫಿಕ್ಸ್ ಮಾಡಿರ್ತಾರೆ. ನೀವು 10 ಲಕ್ಷದೊಂದು ಪಾಲಿಸಿ ತಗೊಂಡ್ರೆ ನೀವು ಒಂದು ರೂಮ್ಗೆ 5,000 ಇರುತ್ತೆ ಅಲ್ವಾ. ಈ ಪಾಲಿಸಿಲಿ ಅದೇನೂ ಇರಲ್ಲ, ನೀವು ಡೈರೆಕ್ಟಾಗಿ 10,000 ರೂಪಾಯಿನ AC ರೂಮು ಕೂಡ ತೊಗೋಬೋದು. ಸೊ ನೀವು ಏನಾದರೂ ಮಿಸ್ ಆಗಿ ಕ್ಯಾಪಿಂಗ್ ಇರೋ ಅಂಥ ರೂಮ್ ಪಾಲಿಸಿನ ತಗೊಂಡು, ಎಕ್ಸಾಂಪಲು ನಿಮ್ಮ ಪಾಲಿಸಿ ರೂಮ್ ರೆಂಟು ಪರ್ ಡೇ 5,000 ಇರುತ್ತೆ. ನೀವೇನಾದರೂ ನಾನು AC ಹೋಗ್ತೀನಿ ಅಂತ AC ರೂಮ್ಗೆ ಹೋಗ್ತೀನಿ ಅಂದರೆ, ನಾನು ಸಪ್ರೇಟಾಗಿ ಡೆಡಿಕೇಟೆಡ್ ಆಗಿರ್ತಕ್ಕಂಥ ರೂಮ್ಗೆ ಹೋಗ್ತೀನಿ ಅಂದರೆ ನಿಮ್ಮ ಸರ್ವೀಸಸ್ಸು, ಎಕ್ಸಾಂಪಲು ನಿಮ್ಮ ನಾರ್ಮಲ್ ಜನರಲ್ ವಾರ್ಡ್ಗೆ ಏನು ಚಾರ್ಜಸ್ ಮಾಡ್ತಾರೆ ಅದರ 5ರಷ್ಟು ನಿಮಗೆ ಚಾರ್ಜಸ್ ಮಾಡ್ತಾರೆ. ಹಾಗಾಗಿ ಇದನ್ನೆಲ್ಲನೂ ಕೇರ್ಫುಲ್ಲಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ರೂಮ್ ರೆಂಟು, ಆಮೇಲೆ ರಿಸ್ಟೋರೇಷನ್ ಕವರು. ನೀವು ಎಷ್ಟು ಸಲನಾದರೂ ಕ್ಲೈಮ್ ಮಾಡಿದ್ರೂ ಕೂಡ ನಿಮಗೆ ಆಟೋಮೆಟಿಕ್ಕಾಗಿ, ಸಪೋಸು ಇವಾಗ ನಾನು 10 ಲಕ್ಷದೊಂದು ಪಾಲಿಸಿ ತೊಗೊಂಡಿದ್ದೀನಿ. ಈ ಪಾಲಿಸಿ ತೊಗೊಂಡು ಈ ವರ್ಷ ನಾನೊಂದು 5 ತಿಂಗಳಲ್ಲಿ ನಾನು ಕ್ಲೈಮ್ ಮಾಡಿ, ಸೊ ನೆಕ್ಸ್ಟೂ ಕೂಡ ನಿಮ್ಮ ಟೋಟಲ್ ಬ್ಯಾಲೆನ್ಸು ಮೈನಸ್ ಆಗಲ್ಲ, ಅದು 10 ಲಕ್ಷನೇ ಇರುತ್ತೆ. ಇನ್ನೊಂದು ಸಲನೂ ಕೂಡ ಕ್ಲೈಮ್ ಮಾಡ್ಬೋದು. ಮತ್ತು ರಿನ್ಯೂವಲ್ ಬೋನಸ್ಸು, ಇಲ್ಲಿ ನೋಡಿ, ಇದರಲ್ಲಿ ಎವ್ರಿ ಇಯರು ನೀವೇನಾದರೂ ಕ್ಲೈಮ್ ಮಾಡಲಿ ಅಥವಾ ಕ್ಲೈಮ್ ಮಾಡಲಿ ಅಥವಾ ಮಾಡ್ದೇ ಇರಲಿ, ನಿಮಗೆ 10 lakhs ಆ್ಯಡ್ ಆಗ್ತಾ ಹೋಗುತ್ತೆ. ನಿಮ್ಮ ಟೋಟಲ್ ಕವರ್ ಅಮೌಂಟ್ ಏನು ಬರುತ್ತೆ ಅದು ಆ್ಯಡ್ ಆಗ್ತಾ ಹೋಗುತ್ತೆ. ಕೋಪೆ ಅಂದ್ರೆ ಏನು? ಸೊ ಕೋಪೆ ಅಂದರೆ ನೀವು ಎಷ್ಟು ಪೇ ಮಾಡಬೇಕು ಮತ್ತು ಇನ್ಶೂರೆನ್ಸ್ ಎಷ್ಟು ಪೇ ಮಾಡಬೇಕು ಅಂತವ. ಇವಾಗ ನೀವು ಇಲ್ಲಿ ಟೋಟಲ್ ಪ್ರೀಮಿಯಮ್ ಬಂದ್ಬಿಟ್ಟು 13,543 ಇದೆಯಲ್ಲ. ಸೊ ಈ ಪ್ರೀಮಿಯಮ್ ನೀವು ಕಮ್ಮಿ ಆಗಬೇಕು ಅಂದರೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಕೋಪೆ 100% ಪೇ ಮಾಡೋದು ಬೇಡ. ಕೋಪೆ ಈಗ 1 ಲಕ್ಷ ರೂಪಾಯಿ ಬಿಲ್ ಆಯಿತು ಅಂದರೆ 80,000 ರೂಪಾಯಿ ಬಂದ್ಬಿಟ್ಟು ಇನ್ಶೂರೆನ್ಸ್ ಪೇ ಮಾಡ್ತಾರೆ, ಇನ್ನು 20,000 ರೂಪಾಯಿ ನಾವು ಪೇ ಮಾಡಿದರೆ ನಮಗೆ ಟೋಟಲ್ ಪ್ರೀಮಿಯಮ್ ಕಮ್ಮಿ ಆಗುತ್ತೆ. ಬಟ್ ಆ ಥರ ರಿಸ್ಕ್ನ ನೀವು ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಹೋಗಬೇಡಿ. ಇದರಲ್ಲಿ ಬಂದ್ಬಿಟ್ಟು 100% ಕೋಪೇ ಇರತಕ್ಕಂಥದ್ದು, ಅಂದರೆ ಇನ್ಶೂರೆನ್ಸೇ ಪೇ ಮಾಡಬೇಕು. ಅಂಥ ಪಾಲಿಸಿನೇ ತಗೊಳ್ಳಿ. ಆವಾಗ ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೂ ಕೂಡ ನಿಮ್ಮ ಕೈಯಿಂದ ಹಣ ಅಂತ ಕಟ್ಟೋಂಥ ಅವಶ್ಯಕತೆ ಇಲ್ಲ. ಮತ್ತು ಪ್ರೀ ಹಾಸ್ಪಿಟಲೈಸೇಷನ್ ಕವರ್ಸು, ಇದೊಂದು ಆಪ್ಷನ್. ಅಂದರೆ ಇವಾಗ ಡಾಕ್ಟ್ರ್ ಏನಾದರೂ ನಿಮಗೆ ಪ್ರಿಸ್ಕ್ರಿಪ್ಟ್ ಮಾಡಿರ್ತಾರೆ,
ಇವಾಗ ಏನಾದರೂ ಟೆಸ್ಟ್ ಮಾಡಿ ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಆಮೇಲೆ ಸರ್ಜರಿ ಮಾಡೋಣ ಅಂತ ಎಲ್ಲ ಹೇಳಿರ್ತಾರಲ್ವ. ಸೊ ಅದಕ್ಕೆಲ್ಲ ಕವರ್ ಆಗುತ್ತೆ. ಇವಾಗ ನೀವು ಯಾವಾಗ ಡೇ 1ಇಂದ OPDಗೆ ಹೋಗಿ ನೀವು ಟ್ರೀಟ್ಮೆಂಟ್ ತಗೋತಿರಲ್ವ, ಅದಕ್ಕೂ ಕೂಡ ಕವರ್ ಆಗುತ್ತೆ. ಸೊ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕವರೇಜು ಈ ಪಾಲಿಸಿ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಒನ್ಸು ನೀವು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಆಯಿತು, ಇದು ಬಂದ್ಬಿಟ್ಟು ಅಪ್ ಟು 90 ಡೇಸ್, ನೆಕ್ಸ್ಟು 3 ಮಂತ್ಸು. ಇವಾಗ ಏನೇ ಒಂದು ಸರ್ಜರಿ ಆದ್ರೂ ಮ್ಯಾಕ್ಸಿಮಮ್ 1 ವೀಕು ಇಲ್ಲಾಂದರೆ ಒಂದು 20 ಡೇಸು ನೀವು ಹಾಸ್ಪಿಟಲ್ ಇರ್ಬೋದು. ಕಂಟಿನ್ಯೂಸ್ ಆಗಿತ್ತು ಅಂದ್ರೂ ಕೂಡ ನಿಮ್ಮ ಜೇಬು ಕೂಡ ಖಾಲಿ ಆಗುತ್ತೆ ಮತ್ತು ನಿಮಗೆ ಹಣದ ಸಮಸ್ಯೆನೂ ಕೂಡ ಆಗ್ಬಾರ್ದು. ಅದಕ್ಕೋಸ್ಕರ ಈ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕವರ್ನ ಆದಷ್ಟು ತಗೊಳ್ಳಿ. ಯಾಕೆಂದರೆ ನೀವು ಹೊರಗಡೆ ಡಿಸ್ಚಾರ್ಜ್ ಆದಮೇಲೆ ಏನಾದರೂ ಮೆಡಿಸಿನ್ ತಗೋಬೋದು, ಇಲ್ಲಾಂದರೆ ಡಾಕ್ಟರ್ನೇ ಮನೆಗೆ ಕೂಡ ಕರೆಸ್ಕೋಬೋದು, ಅಥವಾ ಬೇರೆ ಆಪ್ಷನ್ ಏನಾದರೂ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಅದೆಲ್ಲನೂ ಕೂಡ ಇಲ್ಲಿ ಕವರ್ ಆಗುತ್ತೆ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕವರೇಜಲ್ಲಿ. ಡೇ ಕೇರ್ ಟ್ರೀಟ್ಮೆಂಟು, ಸಪೋಸು ನೀವೇನಾದರೂ ಗೆಟ್ ಕವರ್ಡ್ ಈವನ್ ಫಾರ್ ಶಾರ್ಟ್ ಹಾಸ್ಪಿಟಲ್ ಸ್ಟೇ ಫಾರ್ 2 hours. ಇವಾಗ ಹೋಗಿ ಇಮ್ಮಿಡಿಯೇಟಾಗಿ ನಿಮ್ಗೆ ಏನಾದರೂ ಮೆಡಿಸಿನ್ ಕೊಟ್ಟರು 2 hour ಮಾತ್ರ ಅಡ್ಮಿಟ್ ಆಗಿದ್ರೆ, ಬೆಳಗ್ಗೆ ಅಡ್ಮಿಟ್ ಆಗಿದ್ರೆ ಸಾಯಂಕಾಲ ಡಿಸ್ಚಾರ್ಜ್ ಆದರೆ ಅದು ಕೂಡ ಕವರ್ ಆಗುತ್ತೆ. ಇಲ್ಲಿ 1 day ಅಂತ ಇದೆಯಲ್ಲ. ಸೊ ಇದು ನಾಟ್ ಅಪ್ಲಿಕೇಬಲ್ ಫಾರ್ OPD, ಅಂದರೆ ಔಟ್ಡೋರ್ ಪೇಷಂಟ್ ಯಾವುದೇ ಇರ್ತಾರೆ ಅವ್ರಿಗೆ ಕವರ್ ಆಗೋಲ್ಲ. ಇದು ಓನ್ಲಿ ಫಾರ್ ಅಡ್ಮಿಟ್ ಆಗಿದ್ರು ಮಾತ್ರ. ಸೊ ಇವಾಗ ಕೆಲವೊಬ್ಬರು ಡಾಕ್ಟರ್ಗಳು ಹೇಳಿರ್ತಾರೆ, ನೀವು ಇವತ್ತು ಬನ್ನಿ, ಮಧ್ಯಾಹ್ನದ ಹೊತ್ತಿಗೆ ಇದು ಮಾಡೋಣ, ಸರ್ಜರಿ ಮಾಡೋಣ, ಸಾಯಂಕಾಲದಕ್ಕೆ ಡಿಸ್ಚಾರ್ಜ್ ಆಗ್ಬೋದು. ಇವಾಗ ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಡೇ ಕೇರ್ ಟ್ರೀಟ್ಮೆಂಟ್ನ ನೀವು ಇದನ್ನು ಚೂಸ್ ಮಾಡ್ಕೋಬೋದು. ನಾನು ಆವಾಗಲೇ ಒಂದು ಹಾಸ್ಪಿಟಲೈಸೇಷನ್ ಅಟ್ ಹೋಮ್, ಸಪೋಸು ನೀವು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ, ನೀವೇ ನಿಮ್ಮ ಡಾಕ್ಟ್ರ್ ಯಾರು ಇರ್ತಾರೆ ಅವ್ರ ಥ್ರೂ ಆಪ್ರೇಷನ್ ಮಾಡಿಸ್ಕೊಂಡು ಕ್ಲೈಮ್ ಮಾಡ್ಕೋಬೋದು. ಅಂದರೆ ಅಪ್ ಟು 10 lakhsವರೆಗೆ ಕವರ್ ಆಗುತ್ತೆ. ಇದು ಒಂದು ಬೆಸ್ಟ್ ಆಪ್ಷನ್ನು. ಸೊ ಮ್ಯಾಕ್ಸಿಮಮ್ಮು ನೀವೇನಾದರೂ ಕ್ಯಾನ್ಸರು ಈ ರಿಲೇಟೆಡ್ ಇಶ್ಯೂಸ್ ಇತ್ತು ಅಂದರೆ ನೀವು ಇದನ್ನು ತಗೊಳ್ಳೋದು ಅನುಕೂಲ. ಅದನ್ನು ಬಿಟ್ಟರೆ ನೀವು ಚೆನ್ನಾಗಿದ್ದೀರಿ ಅಂದರೆ ಈ ಒಂದು ಆಪ್ಷನ್ ಬೇಡ, ಅವಶ್ಯಕತೆ ಇರಲ್ಲ. ಆಂಬುಲೆನ್ಸಿನ ಚಾರ್ಜಸ್ಸು, ಇವಾಗ ಸಪೋಸ್ ನೀವು ಅಂಗಾಂಗಗಳನ್ನ ಕಸಿ ಮಾಡಬೇಕಲ್ವ, ಅಂಥ ಪ್ಲೇಸಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಬೇಕು. ಸಪೋಸ್ ನೀವೇನಾದರೂ ಹೆಲಿಕಾಪ್ಟ್ರು ಅಥವಾ ಏರ್ ಆಂಬುಲೆನ್ಸ್ನ ಯೂಸ್ ಮಾಡ್ತೀರಿ, ಅದಕ್ಕೆ ಏರ್ ಆಂಬುಲೆನ್ಸ್ ಯೂಸ್ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ನೀವು ಪೇ ಮಾಡಬೇಕಾಗತ್ತೆ. ಸೊ ಈ ಆಂಬುಲೆನ್ಸ್ ಚಾರ್ಜಸ್ಸು ಅಪ್ ಟು 10 lakhs ಅಂತ ಇದೆಯಲ್ಲ, ಈ ಆಪ್ಷನ್ ಇತ್ತು ಅಂದರೆ ಇನ್ಶೂರೆನ್ಸ್ ಅವರೇ ನೋಡ್ಕೊತಾರೆ. ಆಮೇಲೆ ಇದು ಕೊನೆಯದು, ಬಟ್ ಕಮ್ಮಿ ಇರಬಾರ್ದು. ಕ್ಯಾಶ್ಲೆಸ್ ಹಾಸ್ಪಿಟಲ್ಸು ಎಷ್ಟಿದ್ದಾವೆ ಅಷ್ಟನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಯಾವ್ಯಾವ ರೀತಿಯಾಗಿ ಸರ್ವಿಸಸ್ ಕೊಡ್ತಾರೆ, ಬೆಂಗಳೂರಲ್ಲಿದೆಯಾ, ನಿಮ್ಮ ಪ್ಲೇಸಲ್ಲಿದೆಯಾ, ಇವಾಗ ಮೈಸೂರಲ್ಲಿದೆಯಾ, ಹಾಸನದಲ್ಲಿದೆಯಾ, ಇದೆಲ್ಲನೂ ಕೂಡ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾಲ್ಯೂ ಆಡೆಡ್ ಸರ್ವಿಸಸ್ಸು. ಸಪೋಸು ಇವಾಗ ನಾವಿಬ್ಬರು ಮದುವೆ ಆಗಿದ್ದೀವಿ, ನಾನು ಇವಾಗ ತಾನೇ ಪಾಲಿಸಿ ಇವತ್ತು ಮಾಡಿಸ್ದೆ, ಮುಂದಿನ ತಿಂಗಳು ನಾನು ಮದುವೆ ಆದೆ, ಇನ್ನೊಂದು ಹಬ್ಬ ಅಂದರೆ 1 ವರ್ಷ ಪಾಲಿಸಿ ಆಯಿತು, ಅಥವಾ 8 months ಆದಮೇಲೆ 9 months ಆದಮೇಲೆ ನಮಗೊಂದು ಪಾಪು ಓಡ್ತು, ಅಂಥ ಟೈಮಲ್ಲಿ ಇದನ್ನು ಆಡ್ ಮಾಡ್ಕೋಬೋದು. ಆ ಮಗು ಕೂಡ ಇದು ಆಡ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಚೈಲ್ಡ್ ಏಜ್ ಶುಡ್ ಬಿ 91 days. 91 ಡೇಸಿಂದ ಆದಮೇಲೆ, ಯಾಕೆಂದರೆ 91 ಡೇಸ್ ಏನೋ ಕೊಟ್ಟಿದ್ದಾರೆ ಅಂದರೆ, ನೀವು ಮಕ್ಕಳು ಹುಡ್ತೇಟ್ಗೆ ಅವ್ರಿಗೆ ಹೆಸ್ರು ಗೊತ್ತಿರಲ್ಲ, ಮತ್ತು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಏನೂ ಇರಲ್ಲ ಅಲ್ವಾ, ಅದಕ್ಕೆಲ್ಲ ಟೈಮ್ ತಗೊಳುತ್ತಲ್ವ. ಇವಾಗ ಒಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಮಾಡೋದಕ್ಕೂ, ಅದಕ್ಕೋಸ್ಕರನೇ 91 to 180 days ಒಳಗಡೆ ನೀವು ಇಮ್ಮಿಡಿಯೇಟಾಗಿ ನಿಮ್ಮ ಮಕ್ಕಳನ್ನು ಕೂಡ ಆಡ್ ಮಾಡ್ಬೋದು. ಇನ್ನೂ ಕೆಲವು ಪಾಲಿಸಿಗಳಿದ್ದಾವೆ ಫ್ರಮ್ ದ ಡೇ 1ಇಂದ ಕವರ್ ಆಗುತ್ತೆ. ಆಲ್ಮೋಸ್ಟು ಆ ಪಾಲಿಸಿಗಳೆಲ್ಲ ನೀವು ನೋಡ್ಬೋದು. ಸ್ಟಾರ್ ಹೆಲ್ತಲ್ಲೇ ಆಗಿರ್ಬೋದು, ಮತ್ತು HDFC ERGO ಅಂತ ಇದೆಯಲ್ಲ ಅದರಲ್ಲೇ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ನೋಡ್ಬೋದು. ಎಸ್ಪೆಷಲಿ ಸ್ಟಾರ್ ಹೆಲ್ತಲ್ಲಿ ಆಲ್ಮೋಸ್ಟ್ ಇರುತ್ತೆ. ಮತ್ತು ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಫ್ರೀ ಹೆಲ್ತ್ ಚೆಕಪ್. ನೀವು 13,543 ರೂಪಾಯಿ 1 ವರ್ಷಕ್ಕೆ ಪ್ರೀಮಿಯಂ ಕಟ್ಟಿದರೆ, ನಿಮ್ಮ 4 ಜನಕ್ಕೆ ಅಂದರೆ ಎಲ್ಲರಿಗೂ ಕೂಡ ನಿಮಗೆ ಒಂದು ಟೈಮು ಹೆಲ್ತ್ ಚೆಕಪ್ ಇರುತ್ತೆ. ಇದು ಆಪ್ಷನಲ್ ಕವರ್. ಈ ಪಾಲಿಸಿಲಿ ಆಡ್ ಮಾಡ್ಕೋಬೋದು. ಅಂದರೆ ಎಕ್ಸ್ಟ್ರಾ ಪ್ರೀಮಿಯಂ ಕೊಟ್ಬಿಟ್ಟು ನೀವು ಆಡ್ ಮಾಡಿದರೆ ಅದಕ್ಕೊಂದು 1000 rupees ಎಕ್ಸ್ಟ್ರಾ ಆಗುತ್ತೆ ಅನಿಸುತ್ತೆ. ಆಡ್ ಮಾಡ್ಕೊಬಿಟ್ಟು ನೀವು ನೋಡ್ಬೋದು. ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಕಸ್ಟಮೈಸ್ ಪ್ಲಾನ್ ಅಂತ ಇದೆಯಲ್ವ. ಆಮೇಲೆ ನೆಕ್ಸ್ಟ್ ಟೈಮು ರಿನ್ಯೂವಲ್ ಮಾಡಬೇಕಾದ್ರೆ ನಿಮಗೆ 15,000 13,000 ಇರೋಂಥದ್ದು 5% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಮತ್ತು ಈ ಅನ್ಲಿಮಿಟೆಡ್ ಕನ್ಸಲ್ಟೇಷನ್ ವಿತ್
ಜನರಲ್ ಫಿಸಿಷಿಯನ್ ಅಂದರೆ ನಿಮಗೊಂದು ಆ್ಯಪ್ ಕೊಡ್ತಾರೆ. ಆ ಆ್ಯಪ್ ಥ್ರೂ ನೀವು ಜ್ವರ ಬಂದರೆ ಮತ್ತು ಕೆಮ್ಮು ನೆಗಡಿ ಶೀತ ಆಯಿತು ಅಂದರೆ ನೀವು ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಆ ಆ್ಯಪಲ್ಲಿ ನೀವು ಡಾಕ್ಟ್ರುಗಳನ್ನೇ ಕನ್ಸಲ್ಟ್ ಮಾಡ್ಬೋದು, ಅಂದರೆ ಮಾತಾಡಿಸ್ಬೋದು ಅವ್ರ ಜೊತೆ ಡೈರೆಕ್ಟಾಗಿ ಕಾಲ್ ಮಾಡಿ, ಡಾಕ್ಟ್ರು ನನಗೆ 2 ದಿವಸದಿಂದ ಜ್ವರ ಬರ್ತಿದೆ, 3 ದಿವಸದಿಂದ ಜ್ವರ ಬರ್ತಿದೆ, ಅವರು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ. ನೀವು ಮೆಡಿಕಲ್ ಹೋಗ್ಬಿಟ್ಟು ತೊಗೋಬೋದು. ಅವರು ಬರೆಯೋಂಥ ಮೆಡಿಸನ್ ಜನರಲ್ ಮೆಡಿಸನ್ ಆಲ್ಮೋಸ್ಟು. ಈ ಜನರಲ್ ಫಿಸಿಷಿಯನ್ ಬರೆಯೋಂಥ ಕೊಡ್ತಕ್ಕಂಥ ಮೆಡಿಸಿನ್ಗಳು ಎಲ್ಲ ಮೆಡಿಕಲ್ ಇದರಲ್ಲೂ ಅವೈಲಬಲ್ ಇರ್ತವೆ. ಅಂಥ ಟ್ಯಾಬ್ಲೆಟ್ಸ್ನೇ ಪ್ರಿಡಿಕ್ಟ್ ಮಾಡ್ತಾರೆ. ಅವರೇನು ಜಾಸ್ತಿ ಅಂತ ಕಾಸ್ಟ್ಲಿ ಐಟಮ್ ಏನು ಪ್ರಿಸ್ಕ್ರಿಬ್ ಮಾಡಲ್ಲ. ನೋಡಿ ಇದರಲ್ಲಿ ಈ ಕಾರ್ಟ್ ಮಾರ್ಕ್ ಹಾಕಿದಾರಲ್ಲ, ಡೈಲಿ ಕ್ಯಾಶ್ ಅಲೋವೆನ್ಸು, ಈ ಪ್ಲಾನ್ ಬಂದ್ಬಿಟ್ಟು ಅಲೋ ಇಲ್ಲ. ಇದೇ ಥರ ಇವಾಗ ನಿಮಗೆ ಡೈಲಿ ಕ್ಯಾಶ್ ಏನಾದರೂ ನಿಮಗೆ ಕಂಪ್ಲೀಟಾಗಿ ನಾನು ಪ್ರೀಮಿಯಮ್ ಜಾಸ್ತಿ ಪೇ ಮಾಡ್ತೀನಪ್ಪ, ನಾನೊಂದು 20,000 ರೂಪಾಯಿ ಪೇ ಮಾಡ್ತೀನಿ, ನನಗೆ ಆ ಟೈಮಲ್ಲಿ ಇನ್ಶೂರೆನ್ಸೇ ಕ್ಯಾಶ್ ಎಲ್ಲನೂ ಕೊಡಬೇಕು ಅಂದಾಗ ಅದು ಆಪ್ಷನ್ ಇದೆ, ಅದನ್ನು ಕೂಡ ನೀವು ತೊಗೋಬೋದು. ಔಟ್ ಪೇಷಂಟ್ ಕನ್ಸಲ್ಟೆನ್ಸು ನಾನು ಹೇಳಿದ್ನಲ್ಲ, ಒ ಪಿ ಡಿ ಬಂದ್ಬಿಟ್ಟು ಆಪ್ಷನಲ್ ಕವರ್ ಆ್ಯಡ್ ಮಾಡ್ಕೋಬೋದು ಇನ್ಶೂರೆನ್ಸಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ವೆಯ್ಟಿಂಗ್ ಪೀರಿಯಡ್ ಬಗ್ಗೆ ಮಾತಾಡೋಣ. ವೆಯ್ಟಿಂಗ್ ಪೀರಿಯಡ್ ಅಂದರೆ ಮೇಯ್ನು ಇವಾಗ ನಾನು ಹೇಳಿದ್ನಲ್ಲ ಪ್ರೀವಿಯಸ್ಸು, ಡಯಾಗ್ನೋಸ್ ಆಗಿದೆ ಅಂದರೆ ಡಯಾಬಿಟಿಸ್ ಇದೆ ಅಥವಾ BP ಇದೆ, ಅಸ್ತಮಾ ಇದೆ ಅಂತ ಇದ್ದಾಗ ನೀವು ಇಮ್ಮಿಡಿಯೇಟಾಗಿ ಹೋಗಿ ನೀವು ಕವರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಯಾವುದ್ಯಾವುದು ಕವರ್ ಆಗಲ್ಲ ಅಂತ ಹೇಳ್ತೀನಿ. ನೀವು ಇವತ್ತು ಇನ್ಶೂರೆನ್ಸ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇವತ್ತು 1ನೇ ತಾರೀಕು ಅಂದರೆ ನಿಮಗೆ ಮಿನಿಮಲ್ ವೆಯ್ಟಿಂಗ್ ಪೀರಿಯಡ್ ಬಂದ್ಬಿಟ್ಟು 30 ಡೇಸ್ ಇರುತ್ತೆ. ಅದು ಬಂದ್ಬಿಟ್ಟು ಇನಿಷಿಯಲ್ ವೆಯ್ಟಿಂಗ್ ಪೀರಿಯಡ್ಸ್ ಅಂತಾವೆ. ಅದರಲ್ಲಿ 31 ಡೇಸ್ ಆದಮೇಲೆ ನಿಮ್ಗೇನೆಲ್ಲ ಕವರ್ ಆಗುತ್ತೆ, ಜ್ವರ ಬಂದರೆ ಆಗಿರ್ಬೋದು, ಅನ್ಯಾಚುರಲ್ ಆಕ್ಸಿಡೆಂಟ್ಗಳೇ ಆಗಿರ್ಬೋದು, ಅಥವಾ ನಿಮಗೆ ಸಮ್ಟೈಮ್ಸ್ ಎಲ್ಲ ಏನಾಗುತ್ತೆ ಅಂದರೆ ಜ್ವರ ಬಂದ್ಬಿಟ್ಟು ಟೈಫಾಯ್ಡ್ ಥರ ಆಗುತ್ತೆ, ಮತ್ತು ಸ್ಟ್ರೋಕ್ ಆಗೋ ಥರ ಆಗುತ್ತೆ, ಇದೆಲ್ಲ ಕವರ್ ಆಗುತ್ತೆ. ಅಂದರೆ ಇದಕ್ಕೆ ಯಾವುದೇ ರೀತಿಯಾದ ಒಂದು ಪ್ರಿಡಿಕ್ಷನ್ ಇರಲ್ಲ. ಅದಕ್ಕೆ ನೀವು ಮಿನಿಮಮ್ 30 ಡೇಸ್ ಆದಮೇಲೆ ಇಮ್ಮಿಡಿಯೇಟಾಗಿ ಕವರ್ ಆಗುತ್ತೆ. ಎಕ್ಸಿಸ್ಟಿಂಗ್ ಇಲ್ನೆಸ್ ಕವರ್ಗೆ 3 ಇಯರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಬಂದ್ಬಿಟ್ಟು ಇವಾಗ ನಿಮ್ಮ ಹರ್ನಿಯಾಗಳೆಲ್ಲ ಇರ್ತಾವಲ್ಲ, ಹರ್ನಿಯಾ, ಕಿಡ್ನಿ ಸ್ಟೋನ್, ಇವಾಗ ಏನು ಮಾಡ್ತಾರೆ ಅಂದರೆ ಕೆಲವರು ಕಿಡ್ನಿ ಸ್ಟೋನ್ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಇನ್ಶೂರೆನ್ಸ್ ಮಾಡಿಸ್ಕೊಬಿಡ್ತಾರೆ, ನಾಳೆ ಕ್ಲೇಮ್ ಮಾಡೋಕ್ಕೆ ಹೋಗ್ತಾರೆ. ಅಂಥ ಕೇಸಸಲ್ಲಿ ರಿಜೆಕ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಏಕೆಂದರೆ ಕಿಡ್ನಿ ಸ್ಟೋನು ನಿಮ್ಗೆ ಅದು ಗೊತ್ತು. ಇವಾಗ ಮೆಡಿಸಿನ್ ತಗೊಬಿಟ್ಟು ಒಂದು 6 ತಿಂಗಳು ವೆಯ್ಟ್ ಮಾಡ್ಬೋದು ವಿತೌಟು ಒಂದು ಟ್ರೀಟ್ಮೆಂಟ್ ತಗೊಳ್ತಾನೆ. ಅದಕ್ಕೋಸ್ಕರನೇ ಹರ್ನಿಯಾ ಗೆಡ್ಡೆಗಳು ಮತ್ತು ಥೈರಾಯ್ಡ್ ಇಶ್ಯೂಗಳೇ ಆಗಿರ್ಬೋದು, ಡಯಾಬಿಟಿಸ್ ಇಶ್ಯೂಗಳೇ ಆಗಿರ್ಬೋದು, ಇದನ್ನು ಇಮ್ಮಿಡಿಯೇಟಾಗಿ ಕ್ಯೂರ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ನೆಕ್ಸ್ಟು ನಿಮಗೆ ಕವರ್ ಆಗುತ್ತೆ. ಹಂಗಾಗಿ ಈ ಎಕ್ಸಿಸ್ಟಿಂಗ್ ಇಲ್ನೆಸ್ ಕವರ್ನ 3 ಇಯರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಏನಾದರೂ ಇಮ್ಮಿಡಿಯೇಟಾಗಿ ಸರ್ಜರಿ ಮಾಡ್ಕೊಳ್ಳೋದಾದರೆ ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಈ ಎಕ್ಸಿಸ್ಟಿಂಗ್ ಇಲ್ನೆಸ್ ನೀವು ಡಿಫೈನ್ ಮಾಡಲಿಲ್ಲ, ಸೊ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮಲ್ಲಿ ಇವಾಗ ನಾನು ಇನ್ಶೂರೆನ್ಸ್ ಮಾಡೋ ಟೈಮಲ್ಲಿ ಎಲ್ಲ ಚೆಕ್ ಮಾಡಿರ್ತಾರೆ, ನನಗೆ ಯಾವುದೇ ರೀತಿಯ ಡಯಾಬಿಸಿಟಿ ಇರಲ್ಲ, ಒಂದು 8 ತಿಂಗಳಾಗುತ್ತೆ, ಆಮೇಲೆ ಸಡನ್ನಾಗಿ ಡಯಾಬಿಟಿಸ್ ಅಂತ ಗೊತ್ತಾಗುತ್ತೆ. ಅಂಥ ಕೇಸ್ಗಳು ಬೇರೆ. ಬಟ್ ನಿಮಗೆ ಪ್ರೀವಿಯಸ್ ಒಂದು 3 ಇಯರ್ಸ್ 4 ಇಯರ್ಸಿಂದ ಶುಗರ್ ಇದೆ ಮತ್ತು BP ಇದೆ ಅಂದರೆ ನೀವು ಡಿಫೈನ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅವರು ನೆಕ್ಸ್ಟು ನೀವು ಸರ್ಜರಿ ಆಗಬೇಕಾದ್ರೆ ನಿಮ್ಮ ಡಾಕ್ಟ್ರು ಕೇಳ್ತಾರೆ ನಿಮ್ಗೆ ಯಾವಾಗಲಿಂದ ಡಯಾಬಿಟಿಸ್ ಇದೆ, ಶುಗರ್ ಇದೆ, ಏಕೆಂದರೆ ಅದ್ರ ತಕ್ಕನಾಗಿ ಅವ್ರು ಮೆಡಿಸಿನ್ ಕೊಡಬೇಕಲ್ವ. ಹಂಗಾಗಿ ಅವರು ಟ್ರೀಟ್ಮೆಂಟಲ್ಲಿ ಮೆನ್ಷನ್ ಮಾಡಿದಾಗ ನಿಮ್ಮ ಪಾಲಿಸಿ ರಿಜೆಕ್ಟ್ ಆಗೋ ಅಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು ಸ್ಪೆಸಿಫಿಕ್ ಇಲ್ನೆಸ್ ಕೇರು ಮತ್ತು ಅದ್ರ ಕವರು ಏನೇನು ಇರುತ್ತೆ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ. ಸ್ಲೋ ಗ್ರೋಯಿಂಗ್ ಡೈಸಿಸ್ ಲೈಕ್ ಎ ಕೀ ರೀಪ್ಲೇಸ್ಮೆಂಟ್. ಇವಾಗ ಮಂಡಿ ರೀಪ್ಲೇಸ್ ಮಾಡ್ಕೋಬೇಕಾಗುತ್ತೆ ಅಲ್ವಾ, ಇದನ್ನು 3 ವರ್ಷ ಬಿಟ್ಟಾದರೂ ಕೂಡ ಮಾಡ್ಬೋದು. ಅದಕ್ಕೆ ನೀವು 24 ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ. ಹರ್ನಿಯಾ ಮತ್ತು ಬೇರೆ ಬೇರೆ ಅಂತ ಇಲ್ನೆಸ್ಗಳೇನಿದೆ ಇದನ್ನೆಲ್ಲನೂ ಕೂಡ ನೋಡ್ಬೋದು. ಸೊ ಇನ್ನೊಂದು ಆಪ್ಷನ್ ಇದೆ, ಇದನ್ನು ಹೆಂಗೆ ರೆಡ್ಯೂಸ್ ಮಾಡೋದು ಎಕ್ಸಿಸ್ಟಿಂಗ್ ಇಲ್ನೆಸ್ ಕವರ್ನ. ಇದಕ್ಕೆ ಎಕ್ಸ್ಟ್ರಾ ಪ್ರೀಮಿಯಂ ಪೇ ಮಾಡಿದ್ರೆ ನಮಗೆ ವೆಯ್ಟಿಂಗ್ ಪೀರಿಯಡು ಕಮ್ಮಿ ಆಗುತ್ತೆ, ಅದನ್ನು ಕೂಡ ನೋಡ್ಬೋದು. ಮತ್ತು ಅಡಿಷನಲ್ ಫೀಚರ್ಸ್ ಏನಿದೆ ಇದರಲ್ಲಿ ಈ ಹೆಲ್ತ್ ಇನ್ಶೂರೆನ್ಸ್ಗಳಲ್ಲಿ, ಈ ಇನ್ಶೂರೆನ್ಸ್ ತೊಗೊಂಡ್ರೆ ನೀವು ಆಯುರ್ವೇದಲ್ಲಾರು ಟ್ರೀಟ್ಮೆಂಟ್ ಕೊಡ್ಬೋದು. ಹಲೋ ಯಾ ಓಕೆ 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 ಫೈನ್ ಓಕೆ. ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ಇದು ಇಂಗ್ಲೀಷ್ ಮೆಡಿಸಿನ್ಗೆ ಅಂತ ಏನಿಲ್ಲ, ನೀವು ಆಯುರ್ವೇದಿಕ್ನು ಕೂಡ ಟ್ರೀಟ್ಮೆಂಟ್ನ ತಗೋಬೋದು. ಸೊ ಎಲ್ಲೆಲ್ಲಿ ಕವರ್ ಆಗುತ್ತೆ, ವಿತಿನ್ ಇಂಡಿಯಾ ಮಾತ್ರ. ಹೊರಗಡೆ ಹೋಯ್ತು ಅಂದರೆ ಅಬ್ರಾಡಲ್ಲಿ ಹೋಯ್ತು ಅಂದರೆ ಕವರ್ ಆಗಲ್ಲ. ಮೈನ್ ಥಿಂಗು ಈ ಕನ್ಸ್ಯೂಮಬಲ್ ಕವರ್ಸ್ ಅನ್ನೋದೇನಿದೆ, ಇದನ್ನು ನೀವು ಯಾವುದೇ ಪಾಲಿಸಿ ತಗೊಂಡ್ರೂ ಕೂಡ ಈ ಕನ್ಸ್ಯೂಮಬಲ್ ಕವರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವೇನಾದರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಮ್ಯಾಕ್ಸಿಮಮ್ಮು ಈ ಕನ್ಸ್ಯೂಮಬಲ್ಸ್ನೇ ಬರೆದ್ಬಿಡ್ತಾರೆ. ಯಾಕೆಂದರೆ ಡಿಸ್ಪೋಸಬಲ್ ಸಿರೇಂಜ್ಗಳಿರ್ಬೋದು, ಗ್ಲೌಸ್ಗಳಿರ್ಬೋದು,
ಕಾಟನ್ಗಳಿರ್ಬೋದು, ಆಮೇಲೆ ಬೆಡ್ಶೀಟ್ಗಳಿರ್ಬೋದು, ಮಾಸ್ಕ್ಗಳಿರ್ಬೋದು, ಎಲ್ಲದೂ ಕೂಡ ಈ ಕನ್ಸ್ಯೂಮಬಲೇ ಬರುತ್ತೆ. ನೀವು ಅದನ್ನು ಈ 95% ಎಲ್ಲ ಮೆಡಿಕಲಲ್ಲೂ ಎಲ್ಲ 99% ಅವ್ರದ್ದೇ ಆಸ್ಪತ್ರೆ ಮತ್ತು ಮೆಡಿಕಲ್ ಇರುತ್ತಲ್ಲ, ಅಲ್ಲಿ ಹೆವಿ ಬರೆ ಎಳಿತಾರೆ. ಎಕ್ಸಾಂಪಲ್ ಇವಾಗ ನಿಮಗೆ 1 ಲಕ್ಷ ರೂಪಾಯಿ ಬಿಲ್ ಆಯಿತು ಅಂದರೆ 20,000 ರೂಪಾಯಿಂದು ಕನ್ಸ್ಯೂಮಬಲೇ ಇರುತ್ತೆ. ಹಾಗಾಗಿ ದಯವಿಟ್ಟು ಕನ್ಸ್ಯೂಮಬಲ್ನ ಕವರ್ ಮಾಡ್ಕೊಂಡು ಇರತಕ್ಕಂಥ ಪಾಲಿಸಿಗಳನ್ನ ನೀವು ತಗೋಬೇಕು. ಆಮೇಲೆ ಡೊಮೆಸ್ಟಿಕ್ ಎವಾಕ್ಯೂಷನ್ ಇದು ಬಂದ್ಬಿಟ್ಟು ನಾನು ಅವಾಗ ಹೇಳಿದೆಲ್ಲ, ಆಂಬುಲೆನ್ಸ್ ಕವರ್ ಆಗಿದೆ ಅಂತ. ನಿಮಗೆ ಫ್ಲೈಟು ಥ್ರೂ ಆಂಬುಲೆನ್ಸ್ ಯೂಸ್ ಮಾಡ್ತೀರಾ ಅಂದರೆ ಇದನ್ನು ಇವಾಗ ಸಪೋಸು ಇವಾಗ ನಿಮ್ಗೆ 10 ಲಕ್ಷ ಇದೆ. ಸೊ ನಿಮ್ಗೇನಾದರೂ ಕಿಡ್ನಿ ರೀಪ್ಲೇಸ್ ಮಾಡ್ಕೊತಿದ್ರಿ, ಸೊ ನಿಮ್ಮ ಡೋನರ್ ಬರ್ತಾನಲ್ಲ, ನಿಮಗೆ ಡೋನರ್ ಕಿಡ್ನಿ ಕೊಡೋಣ, ಅವನಿಗೂ ಕೂಡ 10 ಲಕ್ಷ ನಿಮಗೆ ಇಲ್ಲಿ ಕವರ್ ಆಗುತ್ತೆ. ಅಂದರೆ ವಿತಿನ್ ಸೇಮ್ ಬಜೆಟಲ್ಲೇ ಅವನಿಗೂ ಕೂಡ ಟ್ರೀಟ್ಮೆಂಟ್ ಕೊಡ್ಬೋದು. ನೀವು ಕೂಡ ಅವನಿಂದ ಕಿಡ್ನಿ ತಗೊಳ್ಳೋದು ಕೂಡ ಅನುಕೂಲ, ಅವನಿಂದ ಕಿಡ್ನಿ ತಗೊಂಡಾಗ ನಿಮಗೂ ಕೂಡ ಅನುಕೂಲ ಆಗುತ್ತೆ. ಅನಿಮಲ್ ಬೈಟ್ ವ್ಯಾಕ್ಸಿನೇಷನು ಇದು ಬಂದ್ಬಿಟ್ಟು ಇವಾಗ ಹಾವು ಕಚ್ಚೈತೆ, ಇದು ಕಚ್ಚೈತೆ, ಬೆಕ್ಕು ಕಚ್ಚೈತೆ ಅಂತ ರೈಬೇಸು ಗಿಬೇಸು ಎಲ್ಲ ನಾವು ತಗೋತೀವಲ್ವ, ಅದು ಕೂಡ ಕವರ್ ಆಗೋದಿಲ್ಲ ಈ ಪ್ಲಾನ್ಗಳಲ್ಲಿ. ಇದನ್ನೆಲ್ಲ ನೀವು ನೋಡ್ಕೋಬೇಕು. ಬೇರೆ ಪಾಲಿಸಿಗಳೆಲ್ಲ ಅವೈಲಬಲ್ ಇರ್ತವೆ. ವೆಟರ್ನಿಟಿ ಬೆನಿಫಿಟ್, ಇವಾಗ ಯಾರು ಹೊಸದಾಗಿ ಮದುವೆ ಆಗಿದ್ರೆ ವೆಟರ್ನಿಟಿ ಬೆನಿಫಿಟ್ ಇರ್ತಕ್ಕಂಥ ಪಾಲಿಸಿಗಳನ್ನೇ ತಗೊಳ್ಳಿ. ಆಮೇಲೆ ನ್ಯೂ ಬಾರ್ನ್ ಬೇಬಿ ಕವರ್ ಅಂತ ಇದೆಯಲ್ಲ, ನಾನು ಅವಾಗಲೇ ಹೇಳಿದ್ರೆ ಇಲ್ಲಿ ನಿಮಗೆ ಮಿಡ್ ಇಯರ್ ಮೆಂಬರ್ ಅಡಿಷನ್ ಅಂತ ಇದೆ. ಆದರೆ 91 ಡೇಸ್ವರೆಗೆ ನಿಮ್ಮ ಮಕ್ಕಳನ್ನ ಆಡ್ ಮಾಡೋಕ್ಕಾಗಲ್ಲ. ಸೊ ಬೇರೆ ಪಾಲಿಸಿಲಿ ಫ್ರಮ್ ದ ಡೇ 1 ಕೂಡ ನಿಮ್ಮ ಮಗು ಅಥವಾ ಕವರ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಬೇಬಿ ಅಡಿಷನ್ ಟು ಪಾಲಿಸಿ 91 ಡೇಸ್ ಇದೆಯಲ್ಲ ಇಲ್ಲಿ. ಆಮೇಲೆ ಪ್ರೀ ಆ್ಯಂಡ್ ಪೋಸ್ಟ್ ನ್ಯಾಚುರಲ್ ಬೆನಿಫಿಟ್ ಈ ಪ್ಲಾನಲ್ಲಿ ಇದು ಅವೈಲಬಲ್ ಇಲ್ಲ ಅಂತ ಬರ್ತಿದೆ. ಕವರೇಜ್ ಏನೆಲ್ಲ ಬರುತ್ತೆ ನೋಡಿ, ರೂಮ್ ರೆಂಟ್ ಆಗಿರ್ಬೋದು, ರಿಸ್ಟೋರೇಷನ್ ಆಗಿರ್ಬೋದು, ರಿನ್ಯೂವಲ್ ಬೋನಸ್ಸು, ಇದೆಲ್ಲ ನಾವು ಆವಾಗಲೇ ನೋಡಿದ್ವಲ್ಲ, ಅದೇ ಥರ ವ್ಯಾಲ್ಯೂ ಆ್ಯಡ್ ಸರ್ವಿಸು. ಇದನ್ನು ಬಿಟ್ಬಿಟ್ಟು ನೀವೇನಾದರೂ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಆ್ಯಡ್ ಮಾಡ್ಕೋಬೇಕು ಅಂದರೆ ನೀವು ಈಸಿಯಾಗಿ ಆ್ಯಡ್ ಮಾಡ್ಕೋಬೋದು. ವೆಯ್ಟಿಂಗ್ ಪೀರಿಯಡ್ಸು, ಅಡಿಷನಲ್ ಫೀಚರ್ಸು, ಇದೆಲ್ಲ ಕೂಡ ಒಂದು ಪಾಲಿಸಿ. ಇಲ್ಲಿ ನಾನು ಯಾವುದೇ ಒಂದು ಪಾಲಿಸಿನ ನೀವು ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಬಟ್ ನಿಮಗೆ ಅವೇರ್ನೆಸ್ ಮಾಡೋದಕ್ಕೋಸ್ಕರ ಈ ರೀತಿಯಾದ ಒಂದು ಇದನ್ನೆಲ್ಲ ಇರುತ್ತೆ. ನೀವೊಂದು ಪಾಲಿಸಿ ತೊಗೋಬೇಕು ಅಂದರೆ ಪ್ರೀ ಎಕ್ಸಿಸ್ಟಿಂಗ್ ಡಯಾಸಿಸ್ ಇದೆಯಾ, ಮತ್ತು ಕನ್ಸ್ಯೂಮಬಲ್ ಕವರ್ ಕೊಡ್ತಾ ಇದ್ದಾರಾ, ರೂಮ್ ಕ್ಯಾಪಿಂಗ್ ಇದೆಯಾ, ಈ ಥರ ಎಲ್ಲ ನೀವು ನೋಡ್ಕೋಬೇಕಾಗ್ತದೆ. ಇದನ್ನೆಲ್ಲನೂ ನಿಮ್ಮ ಹತ್ತಿರ ಅಂತ ಇರ್ತಕ್ಕಂಥ ಬೆನಿಫಿಟ್ ಏನೇನಿದೆ ಅಂತ, ಆಸ್ಪತ್ರೆಗಳು ಅವೈಲಬಿಲಿಟಿ ಹೇಗಿದೆ ಅಂತ ನೋಡ್ಕೋಬೇಕಾ. ಸೊ ಬ್ಯಾಕ್ ಹೋಗೋಣ ಈಗ. ಸೊ ಇದು ಬಂದ್ಬಿಟ್ಟು ಟೋಟಲ್ ಆಗಿ ಓವರಾಲ್ ಆಗಿ 72 ಪಾಲಿಸೀಸ್ ಇದ್ದಾವೆ. ಇವಾಗ ನಾನು ವೆಯ್ಟಿಂಗ್ ಪೀರಿಯಡ್ ನನಗೆ 3 ವರ್ಷ ಎಲ್ಲ ಕಾಯೋಕ್ಕಾಗಲ್ಲಪ್ಪ, ನಾನೊಂದು 2 ವರ್ಷ ಕಾಯಬೇಕು. ಅಲ್ಲಿಗೆ ಬಂದ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು, ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡಿ. ಆಲ್ ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಕವರು ಎಷ್ಟುವರೆಗೆ ಕವರ್ ಆಗಬೇಕು ಆ್ಯಸ್ ಪರ್ ದ ಸ್ಟ್ಯಾಂಡರ್ಡಾ, ಓಕೆ. ಇಲ್ಲ ನಾನು ಒಂದು 5 ಲ್ಯಾಕಿಗೆ ತಗೊಳ್ಳೋಣ. ಜನರಲಿ ಇವಾಗ ಜನರಲ್ ಬಿಲ್ ಅಂದರೆ 5 ಲ್ಯಾಕ್ಗೆ ಇಟ್ಕೊಳ್ಳೋಣ. ರೂಮ್ ರೆಂಟ್ ಟೈಪ್ ಯಾವ ರೀತಿಯಾಗಿರಬೇಕು, ನೋ ರೂಮ್ ರೆಂಟ್ ಇರೋದನ್ನೇ ಚೂಸ್ ಮಾಡ್ಕೊಳ್ಳಿ. ಆಮೇಲೆ ಪಾಲಿಸಿ ಬೆನಿಫಿಟ್ಸು, ಡಯಾಬಿಟಿಸ್ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಲ್ಲ, ಡಯಾಬಿಟಿಸ್ ಇರೋದು ಅದನ್ನು ಕವರ್ ಆಗುತ್ತಾ ಅಂತ ನೋಡಿ. ಇದು ನಿಮ್ಮ ಪೇರೆಂಟ್ಸ್ಗೆ, ಹಂಗಾಗಿ ನೀವು ಬೇಡ ಇದು ಏನು ಕವರ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಪ್ರೀಮಿಯಂ ಪರ್ ಮಂತು, ನೋ ಪ್ರಿಫರೆನ್ಸು, ಯಾಕೆಂದರೆ ವರ್ಷಕ್ಕೊಂದ್ಸಲ ಪೇ ಮಾಡಿ. ಪೋರ್ಟಬಿಲಿಟಿ, ನೀವೇನಾದ್ರೂ ಬೇರೆ ಪ್ಲಾನಿಂದ ಈ ಪ್ಲಾನಿಗೆ ಬರ್ತಾಯಿದ್ದೀರಾ, ಹೊಸ ಪ್ಲಾನ್ ಮಾಡೋದಾದರೆ ಹೊಸ ಪ್ಲಾನ್. ಮೆಟರ್ನಿಟಿ ಕವರ್ ನಾನು ಹೇಳಿದ್ನಲ್ಲ, ನಿಮಗೆ ರೆಕಮೆಂಡೆಡ್, ನಿಮ್ಗೆ ಇಮ್ಮಿಡಿಯೇಟಾಗಿ ಮದುವೆ ಆಯಿತು, ನೀವೇನಾದರೂ ಮೆಟರ್ನಿಟಿ ಕವರ್ ನೋಡ್ತಾಯಿದ್ರೆ ಚೂಸ್ ಮಾಡಿ. ಮಿನಿಮಮ್ 2 ಇಯರ್ಸ್ ವೆಯ್ಟಿಂಗ್ ಪೀರಿಯಡ್ ಕೊಟ್ಟಿದ್ದಾರೆ ಇವಾಗ ಎಲ್ಲ ಪಾಲಿಸಿದ್ವಿ, ಅದೇ ಮಿನಿಮಮ್ ಅದನ್ನು ಚೂಸ್ ಮಾಡಿ. ಎಕ್ಸಿಸ್ಟಿಂಗು ನಮ್ಗೆ ಯಾವುದೇ ರೀತಿಯಾದ ಒಂದು ಎಕ್ಸಿಸ್ಟಿಂಗ್ ಇಲ್ಲ ಅಂದರೆ ನೋ ಪ್ರಿಫರೆನ್ಸ್. ಪಾಲಿಸಿ ಪೀರಿಯಡು 1 ಇಯರ್ಗೆ, 2 ಇಯರ್ಗೆ, 3 ಇಯರ್ಗೆ ಇದೆಲ್ಲ ಇದೆ. ಆಮೇಲೆ ಇನ್ಶೂರೆನ್ಸ್ ಇದೆಲ್ಲ ಇದೆ. ಇದರಲ್ಲಿ ನೋಡಿ ಇಲ್ಲಿ 2 ಥರ ಇದೆ, ಮೆಟರ್ನಿಟಿ ಕವರ್, ವೆಯ್ಟಿಂಗ್ ಪೀರಿಯಡು, ಮೆಟರ್ನಿಟಿ. ಇದರಲ್ಲಿ ನನಗೆ ಮೆಟರ್ನಿಟಿ ಕವರ್ ಆಗೋಂಥ ಪಾಲಿಸಿಗಳನ್ನ ತೋರಿಸಿ ಅಂತ. ಸೊ ನಾನು 5 ಲಕ್ಷ ಚೂಸ್ ಮಾಡ್ಕೊಳ್ಳೋದಕ್ಕೆ ಏನೋ ತೋರಿಸಿಲ್ಲ, ರೆಕಮೆಂಡೆಡ್ ಚೂಸ್ ಮಾಡಿದ್ದೀನಿ. ಇವಾಗ ಶೋ ಪ್ಲಾನ್, ಒಂದೇ ಒಂದು ಪ್ಲಾನು, ಅದು ಬಂದ್ಬಿಟ್ಟು 1 CR, 1 ಕೋಟಿ ಕವರ್ ಆಗುತ್ತೆ. ಎಷ್ಟಕ್ಕೆ? ಈ ತಿಂಗಳಿಗೆ 2,100 ರೂಪಾಯಿ ನನಗೆ. ಸೊ ಇದು ನನಗೆ ಏನೆಲ್ಲ ಕವರ್ ಆಗುತ್ತೆ ನೋಡಿ. 3 ವರ್ಷಕ್ಕಾದರೆ 76,000 ರೂಪಾಯಿ ತೋರಿಸ್ತಿದೆ. ಕ್ಲೈಮ್ ಪ್ರಾಡಕ್ಟು, ನೀವೇನಾದರೂ ಮಲ್ಟಿಪಲ್ ಟೈಮ್ ಕ್ಲೈಮ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ಇದು ಮಾಡ್ಬೋದು. ಜಸ್ಟ್ ಎಲ್ಲರಿಗೂ ಗೊತ್ತಿರಂಗೆ ಒಂದು ಎಲ್ಲ ಫಿಲ್ಟರ್ನು ರೀಸೆಟ್ ಮಾಡಿ ಸ್ಟಾರ್ ಹೆಲ್ತ್ ಹೋಗೋಣ. ಸೂಪರ್ ಸ್ಟಾರ್ ಹೆಲ್ತ್ ಒಂದು ಬೆಸ್ಟ್ ಪಾಲಿಸಿ ಅಂತಲೂ ಕೂಡ ಹೇಳ್ಬೋದು. ಅದನ್ನ ಬಿಟ್ಟರೆ ನೋಡಿ ಇಲ್ಲಿ ಅಜೂರು, ಅಜೂರು. ಸೊ ಓವರ್ ಪಾಲಿಸಿ ಡಿಸ್ಕೌಂಟ್ ಎಲ್ಲ ಇದೆಯಲ್ವಾ, ಕಸ್ಟಮೈಸ್ ದಿಸ್ ಪ್ಲಾನ್, ಸಿಂಪಲ್ ವೇ. ಸೊ ಪರ್ ಮಂತು
1129 ಇದೆಯಲ್ಲ, ಈ ಥರ ಇದೆ. ಬಟ್ ಸಿಂಪಲಾಗಿ ನೀವು ಹೋಗ್ಬಿಟ್ಟು ಇಲ್ಲಿ ಎಡಿಟ್ ಸರ್ಚ್ ಮಾಡಿದರೆ ನಿಮ್ಮ ಏಜ್ ಎಷ್ಟು ಬೇಗ ನೀವು ಇನ್ಶೂರೆನ್ಸ್ ತಗೋತೀರಿ ಅಷ್ಟು ಒಳ್ಳೆಯದು. ಜಸ್ಟ್ ನೀವು 26 ವರ್ಷ ಎಷ್ಟು ಪಾಲಿಸಿ ಡಿಫ್ರೆನ್ಸ್ ಬರುತ್ತೆ ನೋಡಿ. 1200 ರೂಪಾಯಿ ಇರ್ತಕ್ಕಂಥ ಪಾಲಿಸಿ ಪರ್ ಮಂತು ಬರೀ 1067 ಅಂದರೆ ಅಲ್ಲಿಗೆ 160 ರೂಪಾಯಿ ವರ್ಷಕ್ಕೆ ನೀವು ಒಂದು 2000 ರೂಪಾಯಿ ಹತ್ತತ್ರ ನೀವು ಸೇವ್ 2000 ರೂಪಾಯಿ ಹತ್ತತ್ರ ನೀವು ಸೇವ್ ಮಾಡ್ಬೋದು ನೋಡಿ. ಆಲ್ಮೋಸ್ಟ್ ಎಲ್ಲ ಕೂಡ ವೆಯ್ಟಿಂಗ್ ಪೀರಿಯಡು 3 ಇಯರ್ಸ್ ಮಾಡಿಬಿಟ್ಟಿದ್ದಾರೆ ಇವಾಗೆಲ್ಲವ. ನಾನು ಎಲ್ಲ ಪರ್ಚೇಸ್ ಮಾಡಿದಾಗ 1 ಇಯರ್ ಇತ್ತು ವೆಯ್ಟಿಂಗ್ ಪೀರಿಯಡು, 3 ಇಯರ್ಸು. ಇದು ಬಂದ್ಬಿಟ್ಟು ಇವೆಲ್ಲ ಇನ್ಶೂರೆನ್ಸ್ ಕಂಪ್ನಿಗಳೆಲ್ಲ ಯಾವುದ್ರ ಮೇಲೆ ವರ್ಕೌಟ್ ಆಗುತ್ತೆ ಅಂದರೆ IRDA ಇದೆಯಲ್ಲ, ಇದ್ರ ಅಂಡರಲ್ಲೇ ವರ್ಕ್ ಆಗೋದು. IRDA ಏನು ಡಿಸೈನ್ ಮಾಡ್ತಾನೆ ಪಾಲಿಸಿ, ಅದ್ರ ಮೇಲೆ ಇವರು ಆರ್ಡ್ರ್ ಮಾಡಿದ್ದಾರೆ. ಇವಾಗ 3 ವರ್ಷನ 1 ವರ್ಷನ ಈ ಥರ ಇರುತ್ತೆ. ನಾನೆಲ್ಲ ಪರ್ಚೇಸ್ ಮಾಡಿದಾಗ 1 ವರ್ಷ ವೆಯ್ಟಿಂಗ್ ಪೀರಿಯಡು ಮತ್ತು 2 ಇಯರ್ಸ್ ವೆಯ್ಟಿಂಗ್ ಪೀರಿಯಡ್ ಇತ್ತು. ಸೊ ನೀವು ನಂಬಲ್ಲ, ನಾನು ಜಸ್ಟ್ ನನ್ನ ಪಾಲಿಸಿನ ನೋಡಿದರೆ ಪರ್ ಇಯರು ಬರೀ ಹೆಲ್ತ್ ಇನ್ಶೂರೆನ್ಸ್ಗೆ ಅಂತಾನೆ 50,000 60,000 ನಾನು ಸ್ಪೆಂಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹೆಲ್ತ್ ಇನ್ಶೂರೆನ್ಸ್ದು ಎಷ್ಟು ಅನುಕೂಲ ಅಂದರೆ, ಇವಾಗ ನಾವೆಲ್ಲ ಚೆನ್ನಾಗಿದ್ದೀವಿ, ಬಟ್ ನಮಗೆ ಬೇಕಾಗಿರೋದೇ, ನೀವು ಎಷ್ಟು ದುಡಿದ್ರೂ ಕೂಡ ನಿಮಗೆ ಬೇಕಾಗಿರ್ತಕ್ಕಂಥ ಮೇಯ್ನ್ ರಿಕ್ವೈರ್ಮೆಂಟ್ ಅಂದರೆ ಆರೋಗ್ಯನೇ ಭಾಗ್ಯ. ಇವಾಗ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಮೊದಲೆಲ್ಲವ ಒಂದು ಸಣ್ಣ ಪುಟ್ಟ ಗಾಯ ಆಯಿತು ಅಂದ್ರೂ ಕೂಡ ನಾವು ಮನೇಲೇ ಟ್ರೀಟ್ಮೆಂಟ್ ತಗೊಂಡು ವಾಸಿ ಮಾಡ್ಕೊತಿದ್ದೆ. ಬಟ್ ಇವಾಗ ಆ ಥರ ಅಲ್ಲ. ಒಂದು ಕಾಲಲ್ಲಿ ಏನಾದರೂ ಗಾಯ ಆಯಿತು ಅಂದರೆ ಜಸ್ಟು ನೀವು ಎದೇನಾಯ್ತು ಅಂದರೆ ಆಸ್ಪತ್ರೆಗೆ ಹೋದರೆ ECG ಮಾಡಿಸಿ, MRI ಮಾಡಿಸಿ, ಅದು ಮಾಡಿಸಿ, ಇದು ಮಾಡಿಸಿ ಅಂತ ಬರೀ ಡಯಾಗ್ನೋಸ್ ಮಾಡೋದಕ್ಕೆ 20-30 ಸಾವಿರ ರೂಪಾಯಿ ಒಂದೊಂದು ಸಲಕ್ಕೆ. ಮಿಸ್ಸಾಗಿ ಏನಾದರೂ ಇದಾಯಿತು ಅಂದರೆ, ಇನ್ನು ಹಾಸ್ಪಿಟ್ಲಲ್ಲಿ ಏನಾದ್ರು ಡೆಂಗ್ಯೂ ಬಂತು ಅಂತ ಆದರೆ ಕೇಳಂಗೆ ಇಲ್ಲ, 70,000 ರೂಪಾಯಿ 80,000 ರೂಪಾಯಿ ಮಿನಿಮಮ್. ಇವಾಗ ನಮ್ಮ ಹಾಸನಲ್ಲಿ ಲೆಕ್ಕ ಹಾಕೊಂಡ್ರು ಕೂಡ 70,000 ರೂಪಾಯಿ 80,000 ರೂಪಾಯಿ ಬಿಲ್ ಆಗುತ್ತೆ. ಹಂಗಾಗಿ ವರ್ಷ ಅಲ್ದೇ ನಿಮ್ದು ಅಲ್ಲ ಅಂತಾನೆ ನೀವು 1,00,000 ರೂಪಾಯಿ ತೆಗೆದಿಟ್ಬಿಡ್ಬೇಕು ಈ ಇನ್ಶೂರೆನ್ಸ್ಗಳಿಗೋಸ್ಕರನೇ. ಇನ್ಶೂರೆನ್ಸ್ಗಳಿದ್ದಷ್ಟು ನಿಮಗೆ ನೆಮ್ಮದಿಯಾಗಿ ನಿದ್ದೆ ಮಾಡಿ. ನಾನು ಬರ್ಕೊಡ್ತೀನಿ, ಬೇಕಾದರೆ ನನ್ನ ಮಾತಿನ ಮೇಲೆ ನಿಮಗೆ ಅನುಮಾನ ಇತ್ತು ಅಂದರೆ ಇನ್ಶೂರೆನ್ಸ್ ಮಾಡಿಸಿ ನೋಡಿ. ನೆಕ್ಸ್ಟು ದಿನದಿಂದನೇ ನಿಮ್ಗೆ ಯಾವ ರೀತಿಯಾಗಿ ನಿದ್ದೆ ಬರ್ತೀನಿ ಅಂದರೆ ನೆಮ್ಮದಿಯ ನಿದ್ದೆ. ಈ ಇನ್ಶೂರೆನ್ಸ್ಗಳಿಲ್ಲ ಅಂದರೆ ಹಾಸ್ಪಿಟ್ಲ್ ಬಿಲ್ ಯಾವ ರೀತಿ ಇರುತ್ತೋ ಎಲ್ಲನೂ ನಮ್ಮ ಲೈಫ್ ಸ್ಟೈಲ್ನೇ ನಾವು ಇದು ಮಾಡ್ಕೋಬೇಕಾಗತ್ತೆ. ದುಡ್ಡಿಲ್ವಲ್ಲಪ್ಪ, ಯಾರ ಹತ್ರ ಕೇಳೋಣ, ಎಮರ್ಜೆನ್ಸಿಲಿ ಯಾರು ನಿಮಗೆ ದುಡ್ಡು ಕೊಡೋಕೆ ಬರ್ತಾರೆ ಹೇಳಿ. ಸೊ ಹಂಗಾಗಿ ಹೆಲ್ತ್ ಇನ್ಶೂರೆನ್ಸ್ ನೀಟಾಗಿ ಮಾಡಿಸ್ಕೊಳ್ಳಿ. ಹೆಲ್ತ್ ಇನ್ಶೂರೆನ್ಸ್ ನೀವು ವೆಹಿಕಲ್ ಇನ್ಶೂರೆನ್ಸ್ ಆಗುತ್ತೆ. ಬೇರೆ ಶಾಪ್ ಇತ್ತು ಅಂದ್ಕೊಳ್ಳಿ, ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀರಿ, ಬಿಸ್ನೆಸ್ ಕೂಡ ನೀವು ಇನ್ಶೂರೆನ್ಸ್, ಇಲ್ಲ ಯಾವುದೋ ಒಂದು ಗೋಡನ್ ಮಡಗಿದ್ದೀರಿ ಅಂತ ಗೋಡನ್ ಕೂಡ ಇನ್ಶೂರೆನ್ಸ್ ಮಾಡಬೇಕಂದ್ರೆ ಅದು ಮಾಡ್ತಂದರೆ ಕತ್ಕು ಆಯ್ತಾನ, ಯಾವನಾರು ಕಳ್ತನ ಆಯ್ತಾ, ಕಳ್ತನ ಆದರೂ ಪರವಾಗಿಲ್ಲ, FIR ಮಾಡು, ಕ್ಲೈಮ್ ಮಾಡು, ಇಷ್ಟೇ ಸಿಂಪಲ್. ನೀವು ಆ ಅಮೌಂಟ್ನ ನೀವು ಟ್ಯಾಕ್ಸಲ್ಲೂ ಕೂಡ ಕ್ಲೈಮ್ ಮಾಡ್ಕೋಬೋದು. ನಿಮ್ಗೇನಾದ್ರೂ ಒಂದು ವರ್ಷಕ್ಕೆ 15 ಲಕ್ಷ ಸ್ಯಾಲ್ರಿ ಇದೆ ಅಂತಲೂ ಕೂಡ ಕ್ಲೈಮ್ ಮಾಡ್ಕೋಬೋದು. ನಿಮ್ಗೇನಾದ್ರು ಸ್ಯಾಲ್ರಿ ಇನ್ನೂ ಕಮ್ಮಿ ಇದೆ ಅಂದರೆ, ವೆರಿ ಲೆಸ್, ನಿಮಗೆ ಅಮೌಂಟ್ ಬಂದ್ಬಿಟ್ಟು ಕಮ್ಮಿನೇ ಇದೆಯಪ್ಪ ಅಂದರೆ ಬೆಸ್ಟ್ ಬೇಸಿಕ್ನ ನಿಮ್ದಕ್ಕೆ ಎಷ್ಟಿರುತ್ತೆ ಕವರ್ ಅಮೌಂಟು 3 lakh ಪರ್ ಮಂತ್ ತೋರಿಸ್ತಾ ಇದೆ. ಬಟ್ ಇದು ಆಗಿಲ್ಲ ನೋಡಿ. ಕೇರಲ್ಲಿ ನಿಮಗೆ 7 ಲಕ್ಷ ರೂಪಾಯಿಗೆ ಇನ್ಶೂರೆನ್ಸ್ಗೆ ತಿಂಗಳಿಗೆ 950 ರೂಪಾಯಿ ಆರಾಮಾಗಿ ಕಟ್ಬೋದಲ್ವಾ. ಸೊ ಯಾರಿಗೆ ಗೊತ್ತು ಯಾವ ಟೈಮಲ್ಲಿ ಏನಾಗುತ್ತೆ ಅಂತವ. ಹಂಗಾಗಿ ದಯವಿಟ್ಟು ಗಾಡಿಗೆ ಬಾಡಿಗೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನೊಂದು ಎಕ್ಸಾಂಪಲ್ ತಗೋತೀನಿ. ರೀಸೆಂಟಾಗಿ ಸ್ವಾತಿ ಆರ್ ಅಂತ ಒಬ್ಬರು ಕನ್ನಡ ಯೂಟ್ಯೂಬರು, ಅವರು ಡ್ರೈವ್ ಮಾಡೋ ಅಂಥ ಟೈಮಲ್ಲಿ ಅವರು ಬೈಕರು ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಸೊ ಅವ್ರದ್ದು ಇನ್ಶೂರೆನ್ಸ್ ಇತ್ತು, ಅವರು ಹೇಳ್ತಾರೆ ಇನ್ಶೂರೆನ್ಸ್ ಇರೋದ್ರಿಂದ ಆಲ್ಮೋಸ್ಟು ನನಗೆ ತುಂಬಾ ದುಡ್ಡು ಉಳಿತು, ಸೇವ್ ಆಯಿತು. ಇಲ್ಲಾಂದರೆ ತುಂಬಾ ಹಂಗಾಗಿ ಅನ್ಫಾರ್ಚುನೇಟ್ಲಿ ಆದಾಗಲೂ ಕೂಡ ನಮಗೆ ಗೊತ್ತಿರಲ್ಲ. ಇವಾಗ ಡೆಂಗ್ಯೂ ಎನಿ ಇಶ್ಯೂಸ್ಗಳು ಬರ್ಬೋದು. ಹಂಗಾಗಿ ನಾನು ಪರ್ಸ್ನಲಿ ಸಜೆಸ್ಟ್ ಮಾಡೋದು, ನೀವು 15,000 ರೂಪಾಯಿ ಸಂಬಳ ಬರ್ತಿದೆಯಾ, 20,000 ರೂಪಾಯಿ ಸಂಬಳ ಬರ್ತಿದೆಯಾ, ಅದ್ರ ಕಡೆ ಗಮನ ಕೊಡೋಕ್ಕೆ ಹೋಗಬೇಡಿ. ಜಸ್ಟು ಒಂದು ಪಾಲಿಸಿನ, ಇನ್ಶೂರೆನ್ಸ್ ಪಾಲಿಸಿನ, ಹೆಲ್ತ್ ಇನ್ಶೂರೆನ್ಸ್ನ ನೀವು ತಗೊಂಡ್ರೆ, ನೀವು ನಿಮ್ಮ ಪೇರೆಂಟ್ಸಿಗೆ ತಗೊಳ್ಳೋದಾದ್ರೂ ಪರವಾಗಿಲ್ಲ, ನೀವಾದರೂ ತಗೊಳ್ಳಿ. ನಿಮ್ಮ ಪೇರೆಂಟ್ಸ್ಗೆ ಇಲ್ಲಾಂದರೆ ಇವಾಗ ಗೌರ್ಮೆಂಟ್ ಕೂಡ ಅಂತ ಸ್ಪೆಸಿಲಿಟೀಸ್ ಕಾರ್ಡ್ಗಳಿರ್ಬೋದು, ಆಯುಷ್ಮಾನ್ ಕಾರ್ಡ್ಗಳು, ಅಬಾ ಕಾರ್ಡು, ಯಶಸ್ವಿನಿ ಯೋಜನೆ, ಈ ಕಾರ್ಡ್ಗಳನ್ನ ನೀವು ಮಾಡಿಸಿ ಇಟ್ಕೊಬಿಟ್ರೆ ವಯಸ್ಸಾದವ್ರಿಗೆ ಗೌರ್ಮೆಂಟ್ ಕಡೆಯಿಂದ ನಾವು ಅಟ್ಲೀಸ್ಟು ಇದು ಮಾಡ್ತಾರೆ. ನೀವು ಕೆಲಸ ಮಾಡ್ತಿದ್ದೀರಿ ಅಂದರೆ ಡೆಫಿನೆಟ್ಲಿ ನೀವು ತಗೊಳ್ಳಿ. ನೀವು ರ್ಯಾಪಿಡೋ ಓಡಿಸ್ತಿರ್ಬೋದು, ಇಲ್ಲ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಕೆಲಸ ಮಾಡ್ತಿರ್ಬೋದು. ಈ ಇನ್ಶೂರೆನ್ಸ್ಗಳನ್ನ ಮಾಡಿಸಿದ್ರೆ
ತುಂಬಾ ಅನುಕೂಲ ಆಗುತ್ತೆ. ಸೊ ಇದಿಷ್ಟು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ, ಯಾವ ರೀತಿಯಾದ ಕವರೇಜ್ ಇದೆ ಅಂತ. ಅಲ್ಲಿವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್. ನಮಸ್ಕಾರ.